ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ಈ ಒಂದು ಕುಂಭರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ಆದಷ್ಟು ನೀವು ಈ ಒಂದು ಸಣ್ಣ ಸಣ್ಣ ಪರಿಹಾರಗಳನ್ನ ಮಾಡಿಕೊಂಡು ನೋಡಿ, ನಿಮ್ಮ ಜೀವನದಲ್ಲಿ ನಿಮ್ಗೆ ತುಂಬಾನೇ ಶುಭ ಅನ್ನೋದು ಆಗುತ್ತೆ. ಏನೇ ಒಂದು ಒಳ್ಳೆ ಕೆಲಸ ಮಾಡಕ್ಕೋದ್ರೂ ಆ ಕೆಲಸದಲ್ಲಿ ನಿಮ್ಗೆ ಸಿದ್ಧಿಸುತ್ತೆ ಶುಭ ಫಲಗಳು, ಮತ್ತೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ಆದಷ್ಟು ನೀವು ಈ ಸೋಮವಾರ ಆಗಲಿ ಅಥವಾ ಮಂಗಳವಾರ ನಿಮಗೆ ಯಾವ ದಿನ ಆಗುತ್ತೆ ಆ ದಿನ ಆದಷ್ಟು ಈ ಒಂದು ಅರಿಶಿಣದ ಕೊಂಬು ಅಂತ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಆ ಅರಿಶಿಣದ ಕೊಂಬನ್ನ ಉಪಯೋಗಿಸಿಕೊಂಡು ನೀವು ಈ ಮನೆಯ ಮುಖ್ಯ ದ್ವಾರದ ಬಾಗಿಲು ಅಂತ ಏನಿದೆ, ನಿಮ್ಮ ಒಳಿತು ಕೆಡುಕುಗಳು ಏನೇ ಆಗಿದ್ರು ಅದರಿಂದಾನೇ ನಿಮ್ಗೆ ದಾಟ್ಕೊಂಡು ಬರಬೇಕು. ಹಾಗಾಗಿ ಅದರಿಂದ ಒಂದು ಹಾರವನ್ನ ತಯಾರಿಸಿ ಈ ಬಾಗಿಲಿಗೆ ಹಾಕಿ. ನಿಮ್ಗೆ ನಕಾರಾತ್ಮಕತೆ ಅನ್ನೋದು ತೊಲಗಿ ಹೋಗುತ್ತೆ, ತುಂಬಾನೇ ಶುಭ ಆಗುತ್ತೆ. ಮನೆಯ ಮುಖ್ಯದ್ವಾರದ ಹೊಸ್ತಿಲು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನೀಟಾಗಿದ್ರೆ ನಿಮ್ಮ ಮನೆಯೊಳಗೆ ಯಾವುದೇ ತರಹದ ಈ ನಕಾರಾತ್ಮಕತೆಯ ಶಕ್ತಿಗಳು ಅನ್ನೋದು ನಿಮ್ಗೆ ಮನೆ ಒಳಗಡೆ ಪ್ರವೇಶ ಮಾಡಲ್ಲ. ಹಾಗಾಗಿ ಆದಷ್ಟು ನೀವು ಈ ರಂಗವಲ್ಲಿಯನ್ನ ಇಟ್ಟು ಇದಕ್ಕೆ ನೀವು ಈ ಹೊಸ್ತಿನ ಮೇಲೆ ಅರಿಶಿಣ ಕುಂಕುಮದಿಂದ ಇಲ್ಲಾಂದ್ರೆ ಗಂಧದಿಂದ ಈ ಜಯ ಅಥವಾ ವಿಜಯ ಅಂತ ಬರೆಯಿರಿ. ತುಂಬಾನೇ ಶುಭ ಆಗುತ್ತೆ. ಯಾವುದೇ ಒಂದು ಈ ಕೆಟ್ಟ ದೃಷ್ಟಿಗಳ ಕಣ್ಣು, ಕೆಟ್ಟ ದೃಷ್ಟಿ ಇದ್ರೇನೆ ಯಾವುದು ಮನೆ ಉದ್ಧಾರ ಆಗಲ್ಲ ಅಂತಾರೆ. ಹಾಗಾಗಿ ಈ ಕೆಟ್ಟ ದೃಷ್ಟಿ ಕಣ್ಣು ನಾಶವಾಗಿ ಹೋಗುತ್ತೆ. ನೀವು ಮನೆಯ ಮುಖ್ಯ ದ್ವಾರದ ಹೊಸ್ತಿಲಿಗೆ ಈ ಒಂದು ಅರಿಶಿಣದ ಕೊಂಬಿನ ಒಂದು ಹಾರವನ್ನ ಮಾಡಿ ಹಾಕಿ. 21 ಇರ್ಬೇಕು ಈ ರೀತಿ. ನಂತರ ಈ ಹೊಸ್ತಿಲಿಗೆ ನೀವು ಆದಷ್ಟು ಇದನ್ನ ಅರಿಶಿಣದಿಂದ ತುಂಬಾ ಶುಭ್ರವಾಗಿ ಅಲಂಕರಿಸಿ ಇದಕ್ಕೆ ಬಿಳಿ ಮತ್ತು ಈ ಕೆಂಪು ಹೂಗಳನ್ನು ಇಟ್ಟು ನೀವು ಈ ಹೊಸ್ತಿಲಿನ ಪೂಜೆ ದಿನನಿತ್ಯ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆ ಶಕ್ತಿ ದೂರ ಆಗಿ ಅಭಿವೃದ್ಧಿ ಜಯ ಸಿದ್ಧಿಸುತ್ತೆ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಈ ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಹಾಗೂ ಅಭೂತಪೂರ್ವ ಬದಲಾವಣೆಗಳನ್ನು ತರಲಿರುವ ಕಾಲಘಟ್ಟವಾಗಿದೆ. ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಕಷ್ಟಗಳು ಮಾನಸಿಕ ನೆಮ್ಮದಿಯ ಕೊರತೆ ಹಾಗೂ ನಿರಂತರ ಹಿನ್ನಡೆಗಳಿಗೆ ಕೊನೆ ಹಾಡಲು ಪ್ರಕೃತಿಯೇ ಒಂದು ದಾರಿಯನ್ನ ಸೃಷ್ಟಿಸುತ್ತಿದೆ. ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹಗಳ ಚಲನೆ ಮತ್ತು ಶನಿಯ ಪ್ರಭಾವದಿಂದಾಗಿ ನೀವು ಎಷ್ಟೇ ಶ್ರಮ ಪಟ್ಟರೂ ನಿರೀಕ್ಷಿತ ಫಲ ಸಿಗುತ್ತಿಲ್ಲ ಎಂಬ ಕೊರಗು ನಿಮ್ಮನ್ನ ಕಾಡುತ್ತಿರಬಹುದು. ಆದರೆ ಈ ಜೂನ್ ತಿಂಗಳಲ್ಲಿ ಬ್ರಹ್ಮಾಂಡದ ಶಕ್ತಿಗಳು ನಿಮಗಾಗಿ ಒಂದು ವಿಶೇಷ ಈ ದೈವಿ ಸಂಕೇತವನ್ನ ಕಳುಹಿಸಿಕೊಡುತ್ತಿವೆ. ನಿಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ನಿಮ್ಮ ಅತ್ಯಂತ ಹತ್ತಿರದ ವಲಯದಲ್ಲಿಯೇ ಒಬ್ಬ ವಿಶೇಷ ಮಹಿಳೆ ಇದ್ದಾರೆ. ಆಕೆಯು ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ಬದಲಿಗೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪವಾಗಿ ನಿಮ್ಮ ಬದುಕನ್ನು ಬೆಳಗಲು ಸಿದ್ಧರಾಗಿದ್ದಾರೆ. ಆಕೆಯ ಸಕಾರಾತ್ಮಕ ಶಕ್ತಿ ಮತ್ತು ಸೌಮ್ಯ ಸ್ವಭಾವವು ನಿಮ್ಮ ಸುಪ್ತವಾಗಿರುವ ಅದೃಷ್ಟವನ್ನ ಜಾಗೃತಗೊಳಿಸುವ ಶಕ್ತಿಯನ್ನ ಹೊಂದಿದೆ. ಈ ಲೇಖನದಲ್ಲಿ ನಾವು ಆ ಮಹಿಳೆಯ ಹಿನ್ನೆಲೆ, ಆಕೆಯನ್ನು ಗುರುತಿಸುವ ಮಾರ್ಗಗಳು ಮತ್ತು ಆಕೆಯ ಮೂಲಕ ನಿಮ್ಮ ಜಾತಕದಲ್ಲಿರುವ ದೋಷಗಳು ಹೇಗೆ ನಿವಾರಣೆಯಾಗಲಿದೆ ಎಂಬುದನ್ನು ಅತ್ಯಂತ ವಿವರವಾಗಿ ವಿಶ್ಲೇಷಿಸಲಿದ್ದೇವೆ. ನಿಮ್ಮ ಪ್ರಸ್ತುತ ಗ್ರಹಗತಿಗಳು ನಿಮ್ಮ ಶನಿಯ ಸಾಡೆಸಾತಿಯ ಪ್ರಭಾವ. ಈ ಪ್ರಸ್ತುತ ಕುಂಭರಾಶಿಯವರು ಶನಿದೇವನ ಸಾಡೆಸಾತಿ ಪ್ರಭಾವದ ಮಧ್ಯದ ಹಂತದಲ್ಲಿದ್ದಾರೆ. ಶನಿಯು ನಿಮ್ಮ ರಾಶಿಯಾಧಿಪತಿಯಾಗಿದ್ದರೂ ಸಾಡೆಸಾತಿಯ ಪ್ರಭಾವದಿಂದಾಗಿ ಕಳೆದ 2-3 ವರ್ಷಗಳಿಂದ ನೀವು ಆರ್ಥಿಕ ಮುಗ್ಗಟ್ಟು, ಕೌಟುಂಬಿಕ ಕಲಹ ಮತ್ತು ಮಾನಸಿಕ ಖಿನ್ನತೆಯನ್ನು ಎದುರಿಸುತ್ತಿರಬಹುದು. ನೀವು ಯಾರನ್ನ ಅತಿಯಾಗಿ ನಂಬುತ್ತೀರೋ ಅವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿರಬಹುದು. ಇದರೊಂದಿಗೆ ರಾಹುಗ್ರಹದ ಪ್ರಭಾವವು ನಿಮ್ಮ ರಾಶಿಯ ಮೇಲಿರುವುದರಿಂದ ನಿಮ್ಮ ಆಲೋಚನೆಗಳಲ್ಲಿ ಗೊಂದಲ, ಸರಿಯಾದ ಮತ್ತು ತಪ್ಪಾದ ವ್ಯಕ್ತಿಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸಲಾಗದ ಅಸಹಾಯಕತೆ ನಿಮ್ಮನ್ನ ಕಾಡುತ್ತಿದೆ. ನೀವು ನಿರಂತರವಾಗಿ ಮೋಸದ ಜಾಲದಲ್ಲಿ ಸಿಲುಕಿಕೊಳ್ಳುತ್ತಿರುವುದರಿಂದ ಈಗ ನಿಮಗೆ ಜನರ ಮೇಲಿನ ನಂಬಿಕೆಯೇ ಹೊರಟು ಹೋಗಿದೆ ಮತ್ತು ಏಕಾಂಗಿತನವೇ ಹೆಚ್ಚು ಎನ್ನಿಸುತ್ತಿದೆ. ಆದರೆ ಶಾಸ್ತ್ರಗಳ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯ ದೇಹ ಮತ್ತು ಆತ್ಮದ ಸುತ್ತ ಒಂದು ನಿರ್ದಿಷ್ಟ ಅಥವಾ ಈ ಶಕ್ತಿ ವಲಯವಿರುತ್ತೆ. ಯಾವಾಗ ನಿಮ್ಮ ನಕಾರಾತ್ಮಕ ಗ್ರಹಗಳ ಪ್ರಭಾವ ಹೆಚ್ಚುತ್ತದೆಯೋ ಆಗ ಅತ್ಯಂತ ಪ್ರಬಲ ಹಾಗೂ ಸಕಾರಾತ್ಮಕ ಶಕ್ತಿ ಹೊಂದಿರುವ ವ್ಯಕ್ತಿಯ ಒಡನಾಟದಿಂದ ಆ ಗ್ರಹಗಳ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಪ್ರಸ್ತುತ ನಿಮಗಾಗಿ ಉಲ್ಲೇಖಿಸಲಿರುವ ಈ ಮಹಿಳೆಯ ಜಾತಕದಲ್ಲಿ ಶುಕ್ರ ಮತ್ತು ಶನಿ ಗ್ರಹಗಳು ಅತ್ಯಂತ ಬಲಿಷ್ಠವಾಗಿವೆ. ಆಕೆಯ ಸಂಪರ್ಕಕ್ಕೆ ನೀವು ಬಂದ ತಕ್ಷಣ ನಿಮ್ಮ ಜಾತಕದಲ್ಲಿ ದುರ್ಬಲವಾಗಿರುವ ಶುಕ್ರನು ಬಲಗೊಳ್ಳುತ್ತಾನೆ ಮತ್ತು ಶನಿಯ ಕಠಿಣ ಈ ಒಂದು ದೃಷ್ಟಿಯ ಪ್ರಭಾವವು
ಗಣನೀಯವಾಗಿ ಕಡಿಮೆಯಾಗುತ್ತೆ. ಆ ನಿಗೂಢ ಮಹಿಳೆಯ ಸ್ವರೂಪ ಮತ್ತು ಸಮಾಜದಲ್ಲಿ ಆಕೆಯ ಒಂದು ಸ್ಥಾನ. ನಿಮ್ಮ ಜೀವನದಲ್ಲಿ ಭಾಗ್ಯಲಕ್ಷ್ಮಿಯಂತೆ ಬರಲಿರುವ ಈ ಮಹಿಳೆ ಯಾರು ಎಂಬ ಕುತೂಹಲ ಎಲ್ಲರಲ್ಲೂ ಇರುವುದು ಸಹಜ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಮಹಿಳೆ ಯಾವುದೇ ಅಪರಿಚಿತ ವ್ಯಕ್ತಿಯಾಗಿರಬೇಕಾಗಿಲ್ಲ. ಆಕೆಯು ನಿಮ್ಮ ಒಡಹುಟ್ಟಿದ ಸಹೋದರಿ ಇರಬಹುದು, ನಿಮ್ಮನ್ನ ಎತ್ತು ಹೊತ್ತ ತಾಯಿನೇ ಇರಬಹುದು, ನಿಮ್ಮ ನೆರೆಹೊರೆಯವರು, ಪಕ್ಕದ ಮನೆಯವರು ಆಗಿರಬಹುದು, ಅತ್ಯಂತ ಆಪ್ತ ಗೆಳತಿ ಇರಬಹುದು, ಅಥವಾ ನೀವು ಕೆಲಸ ಮಾಡುವ ಕಚೇರಿಯಲ್ಲಿ ನಿಮ್ಮ ಸಹೋದ್ಯೋಗಿ ಕೂಡ ಆಗಿರಬಹುದು. ಇಲ್ಲಿ ಮುಖ್ಯವಾದ ವಿಷಯವೇನೆಂದರೆ ಆಕೆಯ ಸಂಬಂಧಕ್ಕಿಂತ ಹೆಚ್ಚಾಗಿ ಆಕೆಯ ರಾಶಿ ಮತ್ತು ಆಕೆಯ ಹೆಸರಿನ ಅಕ್ಷರಗಳು ಮುಖ್ಯವಾಗುತ್ತೆ. ಆಕೆ ನಿಮಗಾಗಿ ತೋರುವ ಪ್ರೀತಿ ಮತ್ತು ಕಾಳಜಿಯ ಸಂಪೂರ್ಣವಾಗಿ ನಿಸ್ವಾರ್ಥತೆಯಿಂದ ಕೂಡಿರುತ್ತೆ. ಈ ಪ್ರಪಂಚದಲ್ಲಿ ಯಾರು ತಮ್ಮ ಸ್ವಾರ್ಥಕ್ಕಾಗಿ ನಿಮ್ಮನ್ನು ಬಳಸಿಕೊಳ್ಳುವಾಗ ಈ ಮಹಿಳೆ ಮಾತ್ರ ಯಾವುದೇ ಅಪೇಕ್ಷೆ ಇಲ್ಲದೆ ನಿಮ್ಮ ಯೋಗಕ್ಷೇಮವನ್ನು ಬಯಸುತ್ತಾಳೆ. ನೀವು ಸಂಕಷ್ಟದಲ್ಲಿದ್ದಾಗ ನಿಮ್ಮ ಮನೋಬಲವನ್ನು ಹೆಚ್ಚಿಸುವ ಏಕೈಕ ಆಶಾಕಿರಣ ಆಕೆಯಾಗಿರುತ್ತಾಳೆ. ಇತರರು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಟ್ಟರೆ ಈಕೆ ಮಾತ್ರ ನಿಮ್ಮ ಬೆಳವಣಿಗೆಯನ್ನು ಕಂಡು ಮನಸ್ಸಾರೆ ಸಂತೋಷ ಪಡುವ ಈ ಗುಣ ಹೊಂದಿದ್ದಾಳೆ. ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ನಿಖರವಾದ ಗ್ರಹಗಳ ಈ ಪ್ರಕಾರ ಕುಂಭರಾಶಿಯವರ ಪಾಲಿಗೆ ಈ ಜೂನ್ ತಿಂಗಳಲ್ಲಿ ಅದೃಷ್ಟದ ದೇವತೆಯಾಗಿ ಮೂಡಿ ಬರಲಿರುವ ಮಹಿಳೆಯು ಈ ತುಲಾರಾಶಿಗೆ ಸೇರಿದವಳು ಆಗಿದ್ದಾಳೆ. ಈ ತುಲಾರಾಶಿಯ ಅಧಿಪತಿ ಸೌಂದರ್ಯ, ಐಶ್ವರ್ಯ ಮತ್ತು ಭೌತಿಕ ಸುಖಗಳ ಕಾರಕನಾದ ಶುಕ್ರದೇವ. ಪ್ರಸ್ತುತ ಗೋಚಾರ ಫಲದಲ್ಲಿ ಶುಕ್ರನು ಕರ್ಕರಾಶಿಯಲ್ಲಿ ದೇವಗುರು ಬೃಹಸ್ಪತಿಯೊಂದಿಗೆ ಯುತಿಯನ್ನು ಸಾಧಿಸಿದ್ದಾನೆ. ಈ ಗುರು ಮತ್ತು ಶುಕ್ರರ ಈ ಪರಸ್ಪರ ದಿವ್ಯ ದೃಷ್ಟಿ ಹಾಗೂ ಸ್ಥಾನ ಪಲ್ಲಟದ ಕಾರಣದಿಂದಾಗಿ ತುಲಾರಾಶಿಯ ಸ್ತ್ರೀಯರಲ್ಲಿ ಸಕಾರಾತ್ಮಕ ಶಕ್ತಿಯು ಅತ್ಯುನ್ನತ ಮಟ್ಟದಲ್ಲಿ ಜಾಗೃತಗೊಂಡಿದೆ. ಆಕೆಯನ್ನು ಇನ್ನಷ್ಟು ಸುಲಭವಾಗಿ ಮತ್ತು ನಿಖರವಾಗಿ ಗುರುತಿಸಲು ನಾಮ ನಕ್ಷತ್ರಗಳ ಆಧಾರದ ಮೇಲೆ ಸೂಕ್ಷ್ಮ ಸಂಕೇತಗಳನ್ನು ನೀಡಲಾಗಿದೆ. ಈ ಮಹಿಳೆಯ ಹೆಸರಿನ ಮೊದಲ ಅಕ್ಷರವು ಕನ್ನಡದ ರ ಅಕ್ಷರದಿಂದ ಅಥವಾ ಇಂಗ್ಲಿಷ್ನ ಆರ್ ಅಕ್ಷರದಿಂದ ಪ್ರಾರಂಭವಾಗುತ್ತಿದೆ. ಆಕೆಯು ವಯಸ್ಸಿನಲ್ಲಿ ನಿಮಗಿಂತ ಹಿರಿಯಳಾಗಿರಬಹುದು ಅಥವಾ ಸಣ್ಣ ಪ್ರಾಯದ ಹೆಣ್ಣು ಮಗುವೂ ಆಗಿರಬಹುದು. ಈ ಕನ್ಯಾ ರೂಪದಲ್ಲಿರುವ ಸಣ್ಣ ಹೆಣ್ಣು ಮಕ್ಕಳು ಸಹ ತುಲಾರಾಶಿ ಮತ್ತು ರ ಅಕ್ಷರದಿಂದ ಮೂಡಿಬಂದಿದ್ದರೆ ಅವರು ಸಾಕ್ಷಾತ್ ಕನ್ಯಾಕುಮಾರಿಯ ಸ್ವರೂಪ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಈ ನಿರ್ದಿಷ್ಟ ಮಹಿಳೆಯು ನಿಮ್ಮ ಆಪ್ತ ವಲಯದಲ್ಲಿದ್ದರೆ ಆಕೆಯು ಜೂನ್ ತಿಂಗಳ ಅವಧಿಯಲ್ಲಿ ನಿಮಗೆ ನೀಡುವ ಯಾವುದೇ ಸಣ್ಣ ಸಲಹೆಯನ್ನು ಸಹ ನೀವು ನಿರ್ಲಕ್ಷಿಸಬಾರದು. ವ್ಯವಹಾರದಲ್ಲಿ ಆಗಿರಲಿ, ಉದ್ಯೋಗದಲ್ಲೇ ಆಗಿರಲಿ ಅಥವಾ ವೈಯಕ್ತಿಕ ನಿರ್ಧಾರಗಳಲ್ಲೇ ಇರಲಿ, ಆಕೆ ನೀಡುವ ಮಾರ್ಗದರ್ಶನವು ನಿಮ್ಮ ಇಡೀ ಬದುಕಿನ ದಿಕ್ಕನ್ನೇ ಬದಲಾಯಿಸುವ ಈ ಒಂದು ಗೇಮ್ ಚೇಂಜರ್ ಆಗಿ ಸಾಬೀತಾಗಲಿದೆ. ಆಕೆ ಯಾವುದೇ ಕಠಿಣ ಪರಿಸ್ಥಿತಿಯಲ್ಲೂ ನಿಮ್ಮ ಕೈ ಬಿಡುವುದಿಲ್ಲ ಮತ್ತು ಈ ಕೊನೆಯ ಕ್ಷಣದವರೆಗೂ ನಿಮಗೆ ಬೆಂಬಲವಾಗಿ ನಿಲ್ಲುತ್ತಾಳೆ. ಕುಂಭರಾಶಿಯವರ ಮನೆಗಳಲ್ಲಿ ಕಳೆದ ಕೆಲವು ಸಮಯದಿಂದ ಒಂದು ರೀತಿಯ ನಿಗೂಢವಾದ ಒಂದು ನಿಶ್ಶಬ್ದ, ಉದಾಸೀನತೆ ಮತ್ತು ಅಶಾಂತಿ ಆವರಿಸುತ್ತಿದೆ. ಮನೆಗೆ ಎಷ್ಟು ಹಣ ಬಂದರೂ ಸಹ ಅದು ನೀರಿನಂತೆ ಖರ್ಚಾಗಿ ಹೋಗುತ್ತಿದೆ. ಯಾರಿಗೂ ಉಳಿತಾಯ ಮಾಡಲು ಸಾಧ್ಯವಾಗುತ್ತಿಲ್ಲ. ಅಷ್ಟೇ ಅಲ್ಲದೆ ಮನೆಯ ಸದಸ್ಯರಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೂ ದೊಡ್ಡ ಮಟ್ಟದ ಜಗಳಗಳು ನಡೆಯುವುದು, ನಿರಂತರವಾದ ಅನಾರೋಗ್ಯದ ಸಮಸ್ಯೆಗಳು ಕಾಡುವುದು ಮತ್ತು ರಾತ್ರಿಯ ಸಮಯದಲ್ಲಿ ಸರಿಯಾಗಿ ನಿದ್ರೆ ಬಾರದೆ ಇರುವುದು ಇವೆಲ್ಲವೂ ನಕಾರಾತ್ಮಕ ಶಕ್ತಿಗಳ ಪ್ರಭಾವದ ಒಂದು ಲಕ್ಷಣ. ಯಾವಾಗ ಈ ಒಂದು ತುಲಾರಾಶಿಯ ಮತ್ತು ರ ಅಕ್ಷರದ ಮಹಿಳೆಯ ಪಾದಗಳು ನಿಮ್ಮ ಮನೆಗೆ ಸ್ಪರ್ಶಿಸುತ್ತವೆಯೋ ಆ ಕ್ಷಣದಿಂದಲೇ ನಿಮ್ಮ ಮನೆಯ ವಾಸ್ತು ದೋಷಗಳು ಮತ್ತು ದೃಷ್ಟಿ ದೋಷಗಳು ನಿವಾರಣೆಯಾಗಲು ಪ್ರಾರಂಭಿಸುತ್ತವೆ. ಆಕೆಯ ದೈಹಿಕ ಮತ್ತು ಆಂತರಿಕ ಶಕ್ತಿಯು ನಿಮ್ಮ ಮನೆಯ ಆವರಣದಲ್ಲಿರುವ ತಾಮಸಿಕ ಶಕ್ತಿಗಳನ್ನು ನಾಶಪಡಿಸುತ್ತೆ. ದೀರ್ಘಕಾಲದ ಕಾಯಿಲೆಯಿಂದ ಹಾಸಿಗೆ ಹಿಡಿದಿರುವ ರೋಗಿಗಳು ಸಹ ಈಕೆಯ ಸಕಾರಾತ್ಮಕ ಪ್ರಭಾವದಿಂದಾಗಿ ಕ್ರಮೇಣವಾಗಿ ಗುಣಮುಖರಾಗ್ತಾರೆ. ನಿಮ್ಮ ವ್ಯವಹಾರದ ಸ್ಥಳಕ್ಕೆ ಆಕೆಯ ಭೇಟಿಯಾದರೆ ಅಲ್ಲಿ ಸ್ಥಗಿತಗೊಂಡಿದ್ದ ವ್ಯಾಪಾರವು ಮತ್ತೆ ಚೇತರಿಸಿಕೊಂಡು ಆರ್ಥಿಕ ಪ್ರಗತಿಯ ಹೊಸ ಮಾರ್ಗಗಳು ಮುಕ್ತವಾಗುತ್ತೆ. ಈ ಮಾಡಲೇಬೇಕಾದ ಒಂದಷ್ಟು ಪರಿಹಾರಗಳು ಮತ್ತು ಪಾಲಿಸಬೇಕಾದ ಒಂದು ಕಠಿಣ ನಿಯಮ. ಈ ದೈವಿ ಶಕ್ತಿಯ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಲು ಮತ್ತು ನಿಮ್ಮ ಜಾತಕದಲ್ಲಿರುವ ಈ ಶುಕ್ರ ಗ್ರಹವನ್ನು ಅತ್ಯಂತ ಬಲಿಷ್ಠಗೊಳ್ಳಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಸರಳ ಹಾಗೂ ಅತ್ಯಂತ ಪರಿಣಾಮಕಾರಿ ಪರಿಣಾಮವನ್ನು ಸೂಚಿಸುತ್ತೆ. ನೀವು ಈ ಮಹಿಳೆಯನ್ನು ಗುರುತಿಸಿದ ನಂತರ ಆಕೆಯನ್ನು ಗೌರವಪೂರ್ವಕವಾಗಿ ನಿಮ್ಮ ಮನೆಗೆ ಆಹ್ವಾನಿಸಲೇಬೇಕು. ಮನೆಗೆ ಬಂದ ಆಕೆಗೆ ಬಿಳಿ ಬಣ್ಣದ ಸಿಹಿ ತಿಂಡಿಗಳನ್ನು ಪ್ರೀತಿಯಿಂದ ಉಡುಗೊರೆಯಾಗಿ ನೀಡಿ. ಜ್ಯೋತಿಷ್ಯದಲ್ಲಿ ಬಿಳಿ ಬಣ್ಣವು ಶುಕ್ರ ಗ್ರಹದ ಸಂಕೇತವಾಗಿದೆ. ಈ ರೀತಿ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿರುವ ದರಿದ್ರ ಯೋಗಗಳು ಕರಗಿ
ಲಕ್ಷ್ಮಿ ಕಟಾಕ್ಷ ಉಂಟಾಗುತ್ತೆ. ಆದರೆ ಈ ಪರಿಹಾರವನ್ನು ಮಾಡುವಾಗ ನೀವು ಕೆಲವು ಕಟ್ಟುನಿಟ್ಟಾದ ಮುನ್ನೆಚ್ಚರಿಕೆಗಳನ್ನು ವಹಿಸುವುದು ಅನಿವಾರ್ಯ. ಈ ಮಹಿಳೆಯ ಭೇಟಿಯ ಸಂದರ್ಭದಲ್ಲಾಗಲಿ ಅಥವಾ ಆಕೆಯ ಬಗ್ಗೆ ಯೋಚಿಸುವಲ್ಲಾಗಲಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ತಪ್ಪು ಭಾವನೆಗಳು, ಕೆಟ್ಟ ಆಲೋಚನೆಗಳು ಅಥವಾ ದುರುದ್ದೇಶಗಳು ಇರಲೇಬಾರದು. ಆಕೆಯನ್ನು ಸಾಕ್ಷಾತ್ ದೇವತೆಯ ರೂಪವೆಂದು ಭಾವಿಸಿ ಗೌರವಿಸಿ. ಯಾವುದೇ ಕಾರಣಕ್ಕೂ ಆಕೆಗೆ ಕೋಪ ಬರುವಂತೆ ನಡೆದುಕೊಳ್ಳಬಾರದು ಅಥವಾ ಆಕೆಯ ಮನಸ್ಸಿಗೆ ನೋವನ್ನುಂಟು ಮಾಡಲೇಬಾರದು. ಆಕೆಯನ್ನು ಈ ಒಂದು ಅಸಮಾಧಾನಗೊಳಿಸಿದರೆ ನಿಮ್ಮ ಅದೃಷ್ಟದ ಬಾಗಿಲು ಶಾಶ್ವತವಾಗಿ ಮುಚ್ಚಲ್ಪಡುವುದು. ಆಕೆಗೆ ನೀಡುವ ಉಡುಗೊರೆಗಳು ಯಾವುದೇ ಪ್ರದರ್ಶನಕ್ಕಾಗಿ ಇರಬಾರದು, ಬದಲಿಗೆ ಭಕ್ತಿ ಮತ್ತು ಸೌಹಾರ್ದತೆಯಿಂದ ಕೂಡಿರಬೇಕು. ಈ ನಿಯಮಗಳನ್ನು ಪಾಲಿಸಿದರೆ ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯ ಮೂಡಲಿದ್ದು ನಿಮ್ಮ ಹಣೆಬರಹವೇ ಬದಲಾಗಲಿದೆ. ಕುಂಭ ರಾಶಿಯವರ ಜಾತಕದಲ್ಲಿ ಪ್ರಸ್ತುತ ನಕಾರಾತ್ಮಕ ಶಕ್ತಿಗಳ ಒಂದು ಪ್ರಭಾವ ಹೆಚ್ಚಿರುವುದರಿಂದ ಕೇವಲ ಆರ್ಥಿಕ ಸಮಸ್ಯೆಗಳು ಮಾತ್ರವಲ್ಲದೆ ನಿಮ್ಮ ಸಾಮಾಜಿಕ ಮತ್ತು ಕೌಟುಂಬಿಕ ಜೀವನವು ತೀವ್ರವಾಗಿ ಬಾಧಿತವಾಗಿದೆ. ನಿಮ್ಮ ಸ್ವಂತ ರಕ್ತ ಸಂಬಂಧಿಗಳೇ ನಿಮ್ಮನ್ನು ಅನುಮಾನದ ದೃಷ್ಟಿಯಿಂದ ನೋಡುವುದು, ನಿಮ್ಮ ಪ್ರಾಮಾಣಿಕತೆಯನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸುವುದು ಹಾಗೂ ನಿಮ್ಮ ಪ್ರತಿಯೊಂದು ಸಣ್ಣ ತಪ್ಪನ್ನು ದೊಡ್ಡದು ಮಾಡಿ ಸಮಾಜದಲ್ಲಿ ನಿಮ್ಮ ಗೌರವಕ್ಕೆ ಧಕ್ಕೆ ತರುವುದು ಮುಂತಾದ ಘಟನೆಗಳು ನಿರಂತರವಾಗಿ ನಡೆಯುತ್ತಿರಬಹುದು. ಇಂತಹ ವಿಷಕಾರಿ ವಾತಾವರಣದಿಂದಾಗಿ ನೀವು ಮಾನಸಿಕವಾಗಿ ಜರ್ಜರಿತರಾಗಿದ್ದೀರಿ. ಯಾವಾಗ ಈ ಒಂದು ತುಲಾ ರಾಶಿಯ ರಾ ಅಥವಾ ಆರ್ ಅಕ್ಷರದಿಂದ ಈ ಪ್ರಾರಂಭವಾಗುವ ಮಹಿಳೆಯು ನಿಮ್ಮ ಬದುಕಿನಲ್ಲಿ ಸಕ್ರಿಯವಾಗಿ ಭಾಗಿಯಾಗಿರುತ್ತಾಳೆಯೋ ಆಗ ನಿಮ್ಮ ಕುಟುಂಬದ ಆಂತರಿಕ ಪರಿಸ್ಥಿತಿಯಲ್ಲಿ ದೊಡ್ಡ ಮಟ್ಟದ ಸಕಾರಾತ್ಮಕ ಬದಲಾವಣೆಗಳು ತಾನಾಗಿಯೇ ಆರಂಭವಾಗುತ್ತೆ. ಆಕೆಯ ಸೌಮ್ಯವಾದ ಮಾತುಗಳು ಮತ್ತು ಪ್ರಶಾಂತವಾದ ವ್ಯಕ್ತಿತ್ವವು ನಿಮ್ಮ ಮನೆಯಲ್ಲಿರುವ ಜಗಳದ ವಾತಾವರಣವನ್ನು ತಿಳಿಗೊಳಿಸುತ್ತೆ. ನಿಮ್ಮ ವಿರೋಧಿಗಳು ಅಥವಾ ನಿಮ್ಮ ವಿರುದ್ಧ ಪಿತೂರಿ ನಡೆಸುತ್ತಿದ್ದ ಜಾತಕ ಶತ್ರುಗಳು ಆಕೆಯ ದೈವಿ ಶಕ್ತಿಯ ಪ್ರಭಾವದಿಂದಾಗಿ ತಮ್ಮ ತಪ್ಪುಗಳನ್ನು ಅರಿತುಕೊಂಡು ನಿಮ್ಮೊಂದಿಗೆ ಸೌಹಾರ್ದತೆಯಿಂದ ವರ್ತಿಸಲು ಪ್ರಾರಂಭಿಸುತ್ತಾರೆ. ಸಾಮಾಜಿಕವಾಗಿ ಇದುವರೆಗೆ ನಿಮಗೆ ಸಿಗಬೇಕಾಗಿದ್ದ ಗೌರವ, ಮನ್ನಣೆ ಹಾಗೂ ಕೀರ್ತಿಯು ಈ ಜೂನ್ ತಿಂಗಳ ಅವಧಿಯಲ್ಲಿ ಮರಳಿ ಸಿಗಲಿದೆ. ನೀವು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನು ಅಲಂಕರಿಸಲು ಈ ಮಹಿಳೆಯು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಭದ್ರವಾದ ಬುನಾದಿಯನ್ನು ಹಾಕಿಕೊಡುತ್ತಾಳೆ. ಆಕೆಯು ನಿಮ್ಮ ಸಾರ್ವಜನಿಕ ಸಂಬಂಧಗಳನ್ನು ವೃದ್ಧಿಸಲು ಹೊಸ ಮಾರ್ಗಗಳನ್ನು ತೋರಿಸಿಕೊಡ್ತಾಳೆ. ಇದರಿಂದಾಗಿ ನಿಮ್ಮ ಉದ್ಯೋಗ ವಲಯದಲ್ಲಿ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ಸಂಪೂರ್ಣವಾಗಿ ಬಗೆಹರಿಯಲಿವೆ. ಕಳೆದ ಕೆಲವು ವರ್ಷಗಳಿಂದ ಕುಂಭರಾಶಿಯವರು ಎದುರಿಸುತ್ತಿರುವ ಅತಿ ದೊಡ್ಡ ಸವಾಲೆಂದರೆ ಅದು ಮಾನಸಿಕ ನೆಮ್ಮದಿಯ ಒಂದು ಕೊರತೆ ಮತ್ತು ತೀವ್ರವಾದ ಒಂದು ಖಿನ್ನತೆ, ಭವಿಷ್ಯದ ಬಗೆಗಿನ ಅತಿಯಾದ ಆತಂಕ, ಹಳೆಯ ಕಹಿ ನೆನಪುಗಳು ಮತ್ತು ಯಾರು ನಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಒಂಟಿತನವು ನಿಮ್ಮನ್ನು ದಿನದ ಈ ಒಂದು 24 ಗಂಟೆಯೂ ಕಾಡುತ್ತಿರಬಹುದು. ನಿಮ್ಮ ಬುದ್ಧಿಶಕ್ತಿ ಎಷ್ಟೇ ತೀಕ್ಷ್ಣವಾಗಿದ್ದರೂ ರಾಹುವಿನ ಈ ಭ್ರಮಾತ್ಮಕ ಪ್ರಭಾವದಿಂದಾಗಿ ಆಧ್ಯಾತ್ಮಿಕ ಸಾಧನೆಗಳಲ್ಲಿ ಅಥವಾ ದೇವರ ಪೂಜೆ ಪುನಸ್ಕಾರಗಳಲ್ಲಿ ನಿಮ್ಮ ಮನಸ್ಸು ಸ್ಥಿರವಾಗಿ ನಿಲ್ಲುತ್ತಿರಲಿಲ್ಲ. ಈ ಒಂದು ರಹಸ್ಯ ಮಹಿಳೆಯ ಒಡನಾಟದಿಂದ ನಿಮ್ಮ ಜಾತಕದ 4ನೇ ಮತ್ತು 9ನೇ ಮನೆಗಳು ಬಲಗೊಳ್ಳುತ್ತವೆ. ಇದು ಜ್ಯೋತಿಷ್ಯದಲ್ಲಿ ಸುಖ ಮತ್ತು ಭಾಗ್ಯದ ಸ್ಥಾನಗಳಾಗಿವೆ. ಆಕೆಯ ದೈವಿಕ ಶಕ್ತಿಯು ನಿಮ್ಮ ಸುತ್ತಲಿರುವ ಮಾನಸಿಕ ಈ ಒಂದು ಬ್ಲಾಕೇಜ್ಗಳನ್ನು ನಿವಾರಿಸಿ ನಿಮ್ಮಲ್ಲಿ ಹೊಸ ಆಶಾಭಾವನೆಯನ್ನು ಮೂಡಿಸುತ್ತೆ. ಇದರ ಪರಿಣಾಮವಾಗಿ ನೀವು ಇದುವರೆಗೆ ಅನುಭವಿಸುತ್ತಿದ್ದ ತಲೆನೋವು, ದಣಿವು ಮತ್ತು ನಿದ್ರಾಹೀನತೆಯಂತಹ ದೈಹಿಕ ಹಾಗೂ ಮಾನಸಿಕ ತೊಂದರೆಗಳು ಕ್ರಮೇಣವಾಗಿ ಮಾಯವಾಗುತ್ತೆ. ನಿಮ್ಮಲ್ಲಿ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುತ್ತೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತಹ ಆಸಕ್ತಿ ಮರುಕಳಿಸುತ್ತೆ. ಈ ಜೂನ್ ತಿಂಗಳಲ್ಲಿ ಆಕೆಯ ಈ ಮಾರ್ಗದರ್ಶನದಂತೆ ನೀವು ಕೈಗೊಳ್ಳುವ ಸಣ್ಣ ಪುಟ್ಟ ಧಾರ್ಮಿಕ ಯಾತ್ರೆಗಳು ಅಥವಾ ಪೂಜೆಗಳು ನಿಮ್ಮ ಆತ್ಮವಿಶ್ವಾಸವನ್ನು ನೂರ್ಮಡಿಗೊಳಿಸುತ್ತವೆ. ನಿಮ್ಮ ಈ ಒಂದು ಸುಪ್ತ ಮನಸ್ಸಿನಲ್ಲಿ ದೀರ್ಘಕಾಲದಿಂದ ಅಡಗಿದ್ದ ಈ ಸೃಜನಶೀಲ ಕಲ್ಪನೆಗಳು ಮತ್ತು ಆಲೋಚನೆಗಳು ಈಗ ಹೊರಬರಲಿದ್ದು ಸಮಾಜಕ್ಕೆ ನಿಮ್ಮ ನೈಜ ಸಾಮರ್ಥ್ಯ ಏನೆಂಬುದು ಸಾಬೀತಾಗುವ ಕಾಲ ಸನಿಹವಾಗುತ್ತಿದೆ. ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭರಾಶಿಯವರಿಗೆ ಸ್ಥಿರವಾಗಿ ಆರ್ಥಿಕ ಪರಿಸ್ಥಿತಿಯನ್ನು ತಂದುಕೊಡುವಲ್ಲಿ ಶುಕ್ರ ಗ್ರಹದ ಪಾತ್ರ ಅತ್ಯಂತ ದೊಡ್ಡದಾಗಿದೆ. ಈ ಮಹಿಳೆಯ ಮೂಲಕ ನಿಮ್ಮ ಶುಕ್ರನು ಬಲಗೊಳ್ಳುವುದರಿಂದ ಕೇವಲ ಜೂನ್ ತಿಂಗಳ ತಾತ್ಕಾಲಿಕ ಲಾಭ ಮಾತ್ರವಲ್ಲದೆ ದೀರ್ಘಕಾಲೀನ ಆರ್ಥಿಕ ಸ್ಥಿರತೆಗೆ ಬಲವಾದ ಮುನ್ನುಡಿ ಬರೆಯಲ್ಪಡುತ್ತೆ.
ನೀವು ಈ ಹಿಂದೆ ಮಾಡಿಟ್ಟಿದ್ದ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿದ ಲಾಭಾಂಶ ನಿಮ್ಮ ಕೈ ಸೇರಲಿದೆ. ನಿಮ್ಮ ತಲೆಯ ಮೇಲಿದ್ದ ಹಳೆಯ ಸಾಲಗಳು ಅಥವಾ ಸಾಲದ ಸುಳಿಗಳಿಂದ ಮುಕ್ತಿ ಪಡೆಯಲು ಸುಲಭವಾದ ಮಾರ್ಗಗಳು ಗೋಚರಿಸಲಿದೆ. ಇದುವರೆಗೆ ಸ್ಥಗಿತಗೊಂಡಿದ್ದ ಆಸ್ತಿ ವಿವಾದಗಳು, ಕೋರ್ಟ್ ಕಚೇರಿ ವ್ಯವಹಾರಗಳು ನಿಮ್ಮ ಪರವಾಗಿ ತೀರ್ಪು ಬರುವ ಸಾಧ್ಯತೆಗಳು ದಟ್ಟವಾಗಿವೆ. ಈ ಮಹಿಳೆಯ ಸಕಾರಾತ್ಮಕ ಶಕ್ತಿಯು ನಿಮ್ಮ ವ್ಯವಹಾರದಲ್ಲಿ ಹೊಸ ಪಾಲುದಾರರನ್ನು ಆಕರ್ಷಿಸಲು ಸಹಾಯ ಮಾಡುತ್ತೆ. ಅವರು ನಿಮ್ಮ ನಿಸ್ವಾರ್ಥ ಬೆಳವಣಿಗೆಗೆ ಶ್ರಮಿಸುತ್ತಾರೆ. ಭವಿಷ್ಯದ ದೃಷ್ಟಿಯಿಂದ ನೋಡಿದರೆ, ಈ ಮಹಾ ಬದಲಾವಣೆಯು ನಿಮ್ಮ ಕೇವಲ ಆರ್ಥಿಕವಾಗಿ ಮಾತ್ರವಲ್ಲದೆ ಸಾಂಸಾರಿಕವಾಗಿಯೂ ಅತ್ಯಂತ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿದೆ. ನಿಮ್ಮ ಮುಂಬರುವ ಪೀಳಿಗೆಗೆ ನೀವು ಒಂದು ಭದ್ರವಾದ ಆಸ್ತಿ ಮತ್ತು ಈ ಸತ್ಕೀರ್ತಿಯನ್ನು ಬಿಟ್ಟು ಹೋಗುವಂತಹ ಮಹತ್ ಕಾರ್ಯಗಳಿಗೆ ಈ ತಿಂಗಳಲ್ಲೇ ಚಾಲನೆ ಸಿಗಲಿದೆ. ಪ್ರಕೃತಿಯು ನಿಮಗೆ ನೀಡುತ್ತಿರುವ ಈ ದೈವಿಕ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡು ನಿಮ್ಮ ಆಲೋಚನೆಗಳನ್ನು ಸಕಾರಾತ್ಮಕವಾಗಿ ಇಟ್ಟುಕೊಳ್ಳುವುದು ಅತ್ಯಗತ್ಯವಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಕುಂಭರಾಶಿಯವರ ಪಾಲಿಗೆ ಈ ಜೂನ್ ತಿಂಗಳು ಕೇವಲ ಒಂದು ಸಾಮಾನ್ಯ ತಿಂಗಳಲ್ಲ, ಬದಲಿಗೆ ನಿಮ್ಮ ಇಡೀ ಬದುಕಿನ ದಿಕ್ಕನ್ನೇ ಬದಲಾಯಿಸುವ ಒಂದು ಮಹಾ ಪರಿವರ್ತನೆಯ ಕಾಲ. ನಿಮ್ಮ ಸುತ್ತಮುತ್ತಲಿರುವ ಈ ತುಲಾರಾಶಿಯ ಆರ್ ಅಕ್ಷರದಿಂದ ಹೆಸರಿರುವ ಮಹಿಳೆಯನ್ನ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ ಎಂದು ಭಾವಿಸಿ ಗೌರವಿಸಿ, ಆಕೆಗೆ ಈ ಬಿಳಿ ಸಿಹಿ ತಿಂಡಿಗಳನ್ನು ನೀಡಿ ಆಶೀರ್ವಾದ ಪಡೆಯುವ ಮೂಲಕ ನಿಮ್ಮ ಜಾತಕದ ದೋಷಗಳನ್ನು ಸುಲಭವಾಗಿ ನಿವಾರಿಸಿಕೊಳ್ಳಿ. ಯಾವುದೇ ನಕಾರಾತ್ಮಕ ಆಲೋಚನೆಗಳಿಗೆ ಆಸ್ಪದ ನೀಡದೆ ನೀವು ಭಕ್ತಿಯಿಂದ ಮುನ್ನಡೆದರೆ ನಿಮ್ಮ ಯಶಸ್ಸು ಯಾರೂ ಕೂಡ ತಡೆಯಲು ಸಾಧ್ಯವೇ ಇಲ್ಲ. ಕುಂಭರಾಶಿಯವರ ಉದ್ಯೋಗ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಈ ಜೂನ್ ತಿಂಗಳಲ್ಲಿ ಆಗಲಿರುವ ಒಂದಷ್ಟು ಬದಲಾವಣೆಗಳು ಅತ್ಯಂತ ವಿಸ್ಮಯಕಾರಿಯಾಗಿದೆ. ಇಲ್ಲಿಯವರೆಗೆ ನೀವು ಮಾಡುತ್ತಿದ್ದ ಉದ್ಯೋಗದಲ್ಲಿ ಎಷ್ಟೇ ಪ್ರಾಮಾಣಿಕವಾಗಿ ದುಡಿದರೂ ಸಹ ಅದರ ಸಂಪೂರ್ಣ ಕ್ರೆಡಿಟ್ ಬೇರೆಯವರ ಪಾಲಾಗುತ್ತಿತ್ತು. ನಿಮ್ಮ ಈ ಕೈ ಕೆಳಗಿನ ಉದ್ಯೋಗಗಳು ಅಥವಾ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಆಲೋಚನೆಯನ್ನು ಕದ್ದು ಮೇಲಾಧಿಕಾರಿಗಳ ಮುಂದೆ ತಾವೇ ಬುದ್ಧಿವಂತರೆಂದು ಬಿಂಬಿಸಿಕೊಳ್ಳುತ್ತಿರುವುದು. ಈ ವ್ಯಾಪಾರಸ್ಥರಿಗಂತೂ ಗ್ರಾಹಕರ ಕೊರತೆ, ಹೂಡಿಕೆ ಮಾಡಿದ ಸಣ್ಣ ಹಣ ಸಿಲುಕಿಕೊಳ್ಳುವುದು ಮತ್ತು ಮಾರುಕಟ್ಟೆಯಲ್ಲಿ ತೀವ್ರ ಪೈಪೋಟಿ ಎದುರಾಗಿ ಉಸಿರುಗಟ್ಟುವ ವಾತಾವರಣ ನಿರ್ಮಾಣವಾಗಿರಬಹುದು. ಯಾವಾಗ ಈ ತುಲಾರಾಶಿಯ ಆರ್ ಅಕ್ಷರದಿಂದ ಆರಂಭವಾಗುವ ಮಹಿಳೆಯು ನಿಮ್ಮ ಆರ್ಥಿಕ ಅಥವಾ ನಿರ್ಧಾರಗಳ ವಲಯಕ್ಕೆ ಪ್ರವೇಶಿಸುತ್ತಾಳೆಯೋ, ಆಗ ನಿಮ್ಮ 10ನೇ ಮನೆ ಕರ್ಮಸ್ಥಾನ ಅತ್ಯಂತ ಬಲವಾದ ದೈವಿಕ ರಕ್ಷಣೆಯನ್ನು ಪಡೆಯುತ್ತೆ. ಆಕೆಯ ಸಕಾರಾತ್ಮಕ ಶಕ್ತಿ ನಿಮ್ಮ ವೃತ್ತಿಪರ ಬದುಕಿನಲ್ಲಿ ಒಂದು ಅದೃಶ್ಯ ಕವಚದಂತೆ ಕೆಲಸ ಮಾಡುತ್ತೆ. ನಿಮ್ಮ ಕಚೇರಿಯಲ್ಲಿ ಇರುವವರಿಗೆ ನಿಮ್ಮ ವಿರುದ್ಧ ರಹಸ್ಯವಾಗಿ ಪಿತೂರಿ ನಡೆಸುತ್ತಿದ್ದ ನಿಮ್ಮ ಬೆಳವಣಿಗೆಯನ್ನು ಸಹಿಸದ ಈ ಬೆನ್ನಿನ ಹಿಂದೆ ಮಾತನಾಡುತ್ತಿದ್ದ ನಿಗೂಢ ಶತ್ರುಗಳು ತಾವಾಗಿಯೇ ದುರ್ಬಲರಾಗುತ್ತಾರೆ. ಅವರ ಕುತಂತ್ರಗಳು ನಿಮ್ಮ ಮೇಲಾಧಿಕಾರಿಗಳ ಮುಂದೆ ಬಯಲಾಗಿ ನಿಮ್ಮ ನೈಜ ಸಾಮರ್ಥ್ಯ ಮತ್ತು ಈ ಪ್ರಾಮಾಣಿಕತೆ ಏನೆಂಬುದು ಎಲ್ಲರಿಗೂ ಮನವರಿಕೆಯಾಗುತ್ತೆ. ಈ ವ್ಯಾಪಾರ ಕ್ಷೇತ್ರದಲ್ಲಿ ಹೊಸ ಹೂಡಿಕೆಗಳನ್ನು ಮಾಡಲು ಅಥವಾ ಈ ಉದ್ಯಮವನ್ನು ವಿಸ್ತರಿಸಲು ಈ ಮಹಿಳೆಯು ನೀಡುವ ನಿಸ್ವಾರ್ಥ ಆಲೋಚನೆಗಳು ಅತ್ಯಂತ ಲಾಭದಾಯಕವಾಗಿ ಪರಿಣಮಿಸಲಿದೆ. ಆಕೆಯ ಅದೃಷ್ಟದ ಪ್ರಭಾವದಿಂದಾಗಿ ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ ಮೌಲ್ಯ ಹೆಚ್ಚಾಗುತ್ತೆ. ಸ್ಥಗಿತಗೊಂಡಿದ್ದ ಹಳೆಯ ಗ್ರಾಹಕರು ತಾವಾಗಿಯೇ ಹುಡುಕಿಕೊಂಡು ಬರ್ತಾರೆ. ಇದುವರೆಗೆ ನೀವು ನಿರೀಕ್ಷಿಸುತ್ತಿದ್ದ ಬ್ಯಾಂಕ್ ಸಾಲಗಳು, ಆರ್ಥಿಕ ನೆರವುಗಳು ಯಾವುದೇ ಅಡೆತಡೆ ಇಲ್ಲದೆ ಸುಲಭವಾಗಿ ಮಂಜೂರಾಗುತ್ತೆ. ಈ ಜೂನ್ ತಿಂಗಳ ಮಹಾ ತಿರುವು ಕೇವಲ ನಿಮ್ಮ ವೈಯಕ್ತಿಕ ಹಣಕಾಸಿನ ಬೆಳವಣಿಗೆಗೆ ಮಾತ್ರ ಸೀಮಿತವಲ್ಲ, ಬದಲಿಗೆ ಇದು ನಿಮ್ಮ ಇಡೀ ವಂಶದ ಕೀರ್ತಿಯನ್ನು ಹೆಚ್ಚಿಸುವ ಕೌಟುಂಬಿಕ ಪುನರುತ್ಥಾನದ ಕಾಲವಾಗಿದೆ. ಈ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಕ್ಷೀಣಿಸುತ್ತಿರುವುದು, ಈ ಸಂತಾನ ಭಾಗ್ಯದ ಕೊರತೆ ಅಥವಾ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಿರಂತರ ಹಿನ್ನಡೆಯುಂಟು ಆಗುತ್ತಿರುವುದು ಕೌಟುಂಬಿಕ ನೆಮ್ಮದಿಯನ್ನು ಸಂಪೂರ್ಣವಾಗಿ ಕಸಿದುಕೊಂಡಿರಬಹುದು. ಈ ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ನಿಖರವಾದ ಲೆಕ್ಕಾಚಾರದ ಪ್ರಕಾರ ಈ ಲಕ್ಷ್ಮೀ ಸ್ವರೂಪಿ ಮಹಿಳೆಯ ಆಗಮನವು ನಿಮ್ಮ ಪಿತೃದೋಷಗಳನ್ನು ಮತ್ತು ವಂಶ ಪಾರಂಪರ್ಯವಾಗಿ ಬರುತ್ತಿದ್ದ ನಕಾರಾತ್ಮಕ ಕರ್ಮಗಳನ್ನು ಕರಗಿಸುವ ಶಕ್ತಿಯನ್ನು ಹೊಂದಿದೆ. ಆಕೆಯ ಪಾದದ ಧೂಳು ನಿಮ್ಮ ಮನೆಗೆ ಬೀಳುತ್ತಿದ್ದಂತೆ ಮನೆಯಲ್ಲಿರುವ ದಾರಿದ್ರ್ಯದ ಯೋಗಗಳು ನಾಶವಾಗಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತೆ. ಮಕ್ಕಳಲ್ಲಿ ಏಕಾಗ್ರತೆ ಹೆಚ್ಚಾಗಲಿದ್ದು, ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡುವ ಮೂಲಕ
ನಿಮ್ಮ ಕುಟುಂಬದ ಹೆಸರನ್ನ ಸಮಾಜದಲ್ಲಿ ಎತ್ತಿ ಹಿಡಿಯಲಿದ್ದಾರೆ. ಈ ಅರಿಶಿಣ, ಕುಂಕುಮ, ಹೂಗಳನ್ನ ಇಟ್ಟಿ ನಂತರ ನೀವು ಏನು ಮಾಡಬೇಕು, ಈ ಹಾಲನ್ನ ಸ್ವಲ್ಪ ಆ ಕಡೆ ಈ ಕಡೆ ಹೊಸ್ತಿಲು ಅಂತ ಇರುತ್ತಲ್ಲ, ಅದಕ್ಕೆ ಸೈಡ್ನಲ್ಲಿ ಸ್ವಲ್ಪ ಹಾಲನ್ನ ಹಾಕಬೇಕು. ಈ ಹಾಲನ್ನ ಹಾಕಿದಾಗ ತಾಯಿ ಮಹಾಲಕ್ಷ್ಮಿ, ಸಂಪತ್ತಿನ ದೇವತೆ ಮಹಾಲಕ್ಷ್ಮಿಗೆ ತುಂಬಾನೇ ಇಷ್ಟ ಆಗುತ್ತೆ. ನಿಮ್ಮ ಮನೆಯೊಳಗೆ ಪ್ರವೇಶಿಸಿ ಧಾವಿಸಿ ಬಂದು ನಿಮಗೆ ಶಾಶ್ವತವಾಗಿ ಮನೆಯಲ್ಲಿ ನೆಲೆಸ್ತಾಳೆ. ಆರ್ಥಿಕ ಈ ವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ. ಹಣದ ಸಮಸ್ಯೆ ಅನ್ನೋದು ನಿಮಗೆ ಬರೋದೇ ಇಲ್ಲ. ಈ ರೀತಿಯ ಸಣ್ಣ ಸಣ್ಣ ಪರಿಹಾರಗಳು ಮಾಡಿಕೊಂಡು ನೋಡಿ, ನಿಮಗೆ ತುಂಬಾನೇ ಒಳ್ಳೇದಾಗ್ತಾ ಹೋಗುತ್ತೆ. ಕುಂಭರಾಶಿಯವರು ಈ ವಿಡಿಯೋ, ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೆಚ್ಚಾಗಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು.